ಮುಸ್ಲಿಮ್ಸ್ ಅವರು ಏನಂದರೆ ಅವರು ಹಬ್ಬ ಮಾಡಿದಾಗ ನಮ್ಮ ಹಿಂದೂಗಳು ಯಾರೂ ತೊಂದರೆ ಕೊಟ್ಟಿಲ್ಲ ಸರ್. ಯಾರು ಕಲ್ಲು ತೂರಾಟ ಮಾಡೋದಾಗಲಿ ಅವರು ಇದು ಮಾಡೋದು ಆ ಥರ ಯಾರು ಮಸೀದಿ ಮೇಲೆ ಆಗಲಿ ಯಾರೂ ಹಂಗೆ ಮಾಡಿಲ್ಲ. ನಮ್ಮ ಹಿಂದೂಗಳು ವರ್ಷಕ್ಕೆ ಒಂದು ಸತಿ ತಾನೇ ಹಬ್ಬ ಮಾಡೋದು, ಏನು ಡೈಲಿ ಮಾಡಲ್ಲ. ಈಗ ಅವ್ರು ನೋಡಿ ಮಸೀದಿ ಮೇಲೆ ಮೈಕ್ಗಳು ಹಾಕ್ಕೊಂಡು ಎಲ್ರಿಗೂ ಅಲ್ಲ ಇದು ಕುಡ್ಕೊಂಡು ಎಲ್ರಿಗೂ ತೊಂದರೆ ಕೊಡ್ತಾರೆ. ಅದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಗೊತ್ತಾ? ಅದು ಯಾರೂ ಇಲ್ಲ. ಇದು ಹಬ್ಬ ವರ್ಷಕ್ಕೆ ಒಂದು ಸತಿ ಹಬ್ಬ ಮಾಡಿದಾಗ ಡಿ ಜೆ ಹಾಕಿದರೆ ಅವರು ಏನೋ ಅವ್ರ ಖುಷಿಯಿಂದ ಮಾಡ್ಕೋತಾರೆ ಹಬ್ಬ, ಹಿಂದೂಗಳ ಹಬ್ಬ. ಅದನ್ನು ಅದು ದೌರ್ಜನ್ಯ ಮಾಡಿ ಕಲ್ಲು ತೂರಾಟ ಮಾಡೋದು ಅದು ಮಾಡೋದು ಎಲ್ಲ ತಪ್ಪು ಸರ್, ಅದು ತಪ್ಪಲ್ವ. ಮತ್ತು ಈಗ ಮುಸ್ಲಿಮ್ಸರು ಏನೋ ಹಬ್ಬ ಇದ್ದರು ಯಾರು ಹಿಂದೂಗಳು ಯಾರೂ ತೊಂದರೆ ಕೊಟ್ಟಲ್ಲ, ಯಾವತ್ತೂ ಏನು ಕಲ್ಲು ಹೊಡೆದಿಲ್ಲ, ಯಾರೂ ತೊಂದರೆ ಕೊಟ್ಟಿಲ್ಲ. ಇವರು ಯಾಕೆ ಹಿಂಗೆ ಮಾಡಬೇಕು ಸರ್? ಮುಸ್ಲಿಮ್ಸರು ಯಾಕೆ ಹಿಂಗೆ ಮಾಡಬೇಕು? ಎಲ್ಲ ತುಂಬ ದೌರ್ಜನ್ಯ ಜಾಸ್ತಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲಂತೂ ತುಂಬ ದೌರ್ಜನ್ಯ ಆಗಿದೆ. ಮುಸ್ಲಿಮ್ಸವ್ರಿಗಂತೂ ಫುಲ್ಲು ರೌಡಿಜಾಮ್ ಆಗಿಬಿಟ್ಟಿದೆ ಸರ್. ಫುಲ್ಲು ಅಂದರೆ ಹಿಂದೂಗೆ ವ್ಯಾಲಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಹಿಂದೂಗೆ ವ್ಯಾಲಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಸರ್. ತುಂಬ ಸಮಸ್ಯೆ ಆಗ್ತಿದೆ. ಆದರೂ ಗಣೇಶ ಹಬ್ಬ ಎಷ್ಟು ಜೋರು ಹಬ್ಬ, ನಮ್ಮ ಹಿಂದೂ ಹಬ್ಬ ಅಂದರೆ ನಂಬರ್ 1 ಅದೇ ಇದೆ. ಎಲ್ಲರೂ ತುಂಬ ಆಸೆಯಿಂದ ಇದು ಮಾಡ್ತಾರೆ. ಬಟ್ ಆದರೂ ಕಲ್ಲೂರಾಟ ವರ್ಷ ಹೋದ ವರ್ಷ ನೋಡಿ ಹಂಗೆ ಅಲ್ಲೇ ಆಯಿತು. ನಾಗಮಂಗಲದಲ್ಲಿ ಹಂಗೆ ಗಲಾಟೆಯಾಗಿ ತುಂಬ ಇದಾಯಿತು. ಈ ವರ್ಷವೂ ಹಂಗೆ ಆಗಿದೆ. ಆದರೂ ತುಂಬ ದೌರ್ಜನ್ಯ ಅಲ್ವ ಸರ್, ತುಂಬ ಮೋಸ ಇದು. ಸರ್ಕಾರನೂ ಏನು ಗಮನ ತಗೋತಾ ಇಲ್ಲ, ಏನು ಇದು ಮಾಡ್ತಾಯಿಲ್ಲ. ಎಲ್ಲ ಮುಸ್ಲಿಮ್ಸ್ ಕಡೆನೇ ಸಪೋರ್ಟ್ ಮಾಡ್ತಿದ್ದಾರೆ.